ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್ ಹಾಗೂ ಪಿವಿಆರ್ ಸಿಲ್ಕ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 2025ರ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಎಂ ಬೈರೇಗೌಡರವರು, ರಾಜ್ಯ ಪರಿಷತ್ ಸದಸ್ಯರು ವೆಂಕಟರೆಡ್ಡಿ, ಖಜಾನ್ಸಿ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಆರ್ ಕಾಳಾಚಾರಿ ಹಾಗೂ ಜಿಲ್ಲಾ ಅಧ್ಯಕ್ಷರು ಅಜಯ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಮಾರ್, ಜಿಲ್ಲಾ ಖಜಾನ್ಸಿ ಮುರಳಿ ಮೋಹನ್, ಜಿಲ್ಲಾ ರಾಜ್ಯ ಪರಿಷತ್ ಶ್ರೀನಿವಾಸ್ ರೆಡ್ಡಿ ಹಾಗೂ ನಿರ್ದೇಶಕರು ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಎಂಸಿ ವಿಜಯ ಮೇಡಂ, ಡಾಕ್ಟರ್ ವೆಂಕಟ ಶಿವಾರೆಡ್ಡಿ, ಬಿವಿ ಮುನಿರೆಡ್ಡಿ, ಜನಾರ್ದನ್, ಹರೀಶ್ ಬಾಬು, ಬಿ ಮುನಿರಾಜು, ಟಿ ರಮೇಶ್, ಮುನಿ ವೆಂಕಟಪ್ಪ, ಶ್ರೀನಿವಾಸ್ ವೈವಿ, ಶ್ರೀನಿವಾಸ್ ಕೆಎಸ್, ಹರೀಶ್ ಕುಮಾರ್, ಜಿನೇದ್ ಅಲಂ ಖಾನ್, ಸಂತೋಷ್, ಬಿಸಿಎಂ ಇಲಾಖೆ ಕೆ ಗೋಪಿನಾಥ್, ಎಸ್ಕೆ ಮಂಜುನಾಥ್, ಅನಿಲ್ ಕುಮಾರ್, ಯುಜಾಜ್ ಪಾಷಾ, ಡಿಆರ್ ಮಂಜುನಾಥ್, ರಮೇಶ್ ಕುಮಾರ್, ನಳಿನಾಕ್ಷಿ, ಎನ್ ಪ್ರಕಾಶ್, ಕೆವಿ ಅನಿಲ್ ಕುಮಾರ್, ಕೃಷ್ಣಪ್ಪ ಪುಟ್ಟರಾಜು, ಕೃಷ್ಣಪ್ಪ, ಜಿಕೆ ರಾಜಣ್ಣ ಎಲ್ಲರಿಗೂ ಅಧ್ಯಕ್ಷರು ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಬೈರೇಗೌಡರವರು ಅಭಿವೃದ್ಧಿ ಬಗ್ಗೆ ಎಲ್ಲ ರೀತಿಯ ಪೂರ್ಣ ಮಾಹಿತಿಯನ್ನು ತಿಳಿಸಿದರು. ಕಾರ್ಯಕ್ರಮಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿ ಹಾಗೂ ಸ್ನೇಹಿತ ಬಳಗದವರು, ಅಭಿಮಾನಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ರು. ಅಜೇಯರಾಗಿ ಉತ್ತಮ ಕಾರ್ಯಗಳನ್ನು ಒಬ್ಬ ಮುರಳಿ ಮೋಹನ್ ಆಗಲಿ, ಒಬ್ಬ ಅಜಯ್ ಆಗಲಿ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ. ನೀವೆಲ್ಲರೂ ಜೊತೆಗೂಡಿ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲರೂ ಇದು ನಮ್ಮ ಸಂಘಟನೆ, ಇದು ನಮ್ಮ ಮನೆ, ನಮ್ಮ ಸಂಘಟನೆ ಅಂದ್ರೆ ನಮ್ಮ ತಾಯಿಗೆ ಸಮಾನ ಅಂತ ಭಾವಿಸಿ ನಾವು ಸಂಘಟನೆಗೆ ದುಡಿದಾಗ ಆ ಸಂಘಟನೆ ನಮ್ಮನ್ನು ಬೆಳೆಸುತ್ತೆ, ನಾವು ಬೆಳಿತೀವಿ. ನಮ್ಮ ನಮ್ಮ ಏನು ವೃತ್ತಿತನ ಇದೆ ಅದಕ್ಕೂ ಕೂಡ ಗೌರವ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅಷ್ಟು ಸುಲಭ ಇಲ್ಲ. ಇವರು ಇನ್ನೇನಿನ್ನ ಒಂದು ತಿಂಗಳು ಆಯ್ತು ಈಗಾಗಲೇ ಟರ್ಮು, ಇನ್ನು ಬರೀ 59 ತಿಂಗಳಿದೆ. 59 ತಿಂಗಳಲ್ಲಿ ನೀವೇನೇನು ಹೆಜ್ಜೆ ಕೊಟ್ಟು ಮಾಡ್ತೀರಾ ಅದು ಮುಂದಿನ ಜನಕ್ಕೆ, ಮುಂದಿನ ಪೀಳಿಗೆಗೆ ಮಾದರಿಯಾಗಿ ಅಂತ ಆಶಿಸ್ತಾ ನಿಮ್ಮ ಹೆಜ್ಜೆ ಗುರುತುಗಳು ಮತ್ತೊಮ್ಮೆ ಗೆಲ್ಲುವಂತೆ ಆಗಲಿ. ಈ ವ್ಯವಸ್ಥೆಗಳಲ್ಲಿ ಏನೇನೋ ವ್ಯವಸ್ಥೆಗಳು ಬಂದ್ಬಿಟ್ಟಿದೆ. ಮೊದಲು ಹಂಗಿಲ್ಲ. ಹೋರಾಟಗಾರರು ಈಗ ನಾನು 8ನೇ ಸಾರಿ ತುಂಬಾ ಕಷ್ಟ ಕೆಲಸ ಮಾಡಿದ್ರೆ ಮಾತ್ರ ನೌಕರರು ಹಾಕ್ಕೊಡ್ತಾರೆ. ಈಗ ಹೊಸ ಟ್ರೆಂಡ್, ಕೆಲಸ ಮಾಡಿದ್ರೆ ಅಷ್ಟೇ ಸಾಕು, ನಮ್ಮ ಜಾಗದಲ್ಲಿ ಆಗಿರ್ಬೇಕು, ನಮ್ಗೆ ಕಾಸು ಕೊಡ್ಬೇಕು, ಅವ್ರನ್ನ ನಮ್ಗೆ ಇನ್ನೇನು ಮಾಡ್ಕೊಡ್ತಾರೆ, ಜೊತೆ ಭರವಸೆ ಕೊಡ್ಬೇಕು. ನನಗೆ ಕಂಡೀಷನ್ ಹಾಕಿದ್ದಾರೆ, ನೆಕ್ಸ್ಟ್ ಪೊಲೀಸ್ ಆಫೀಸರ್ ರಿಟೈರ್ಮೆಂಟ್ ಅಂತ ಅನೌನ್ಸ್ ಮಾಡಿಸಿ, ನೀವು ಮಾಡಿ ಜರಾಕ್ಸರಿ ಮಾಡಿ ಅಂತ. ನನ್ನ ಜೊತೆಯಲ್ಲಿರೋರೆ, ನನ್ನ ಕೈಗೆ ಕಾಲು ತೋಳು ಇದ್ದವ್ರೆ. ಆ ಥರ ಇದೆ ಸಂಘಟನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಬೈರೇಗೌಡರು ಗೆದ್ದು ಅಧ್ಯಕ್ಷ ಆಗಿರೋದಕ್ಕೆ ಅದರಲ್ಲೂ ಈ ಶ್ರೀನಿವಾಸ್ ಕೂಡ ಭಯಂಕರ ಬಿಟ್ಟು. ನಾನು 1998 ಚುನಾವಣೆ ಫೇಸ್ ಮಾಡಿದೆ. ನಾನು ಹೋಗ್ತಾ ಇದ್ದಲ್ಲ, ಅಲ್ಲಿ ಹಿಂಗೆ ಇರ್ತದಲ್ಲ, ಇವನ್ನೆಲ್ಲ ಬಂದೆ, ಯಾವ ಶ್ರೀನಿವಾಸ್ ಕೂಡ ಅಹಮದಾಬಾದ್ ಇವನ್ ಯಾಕೆ ಅಧ್ಯಕ್ಷ, ಅಷ್ಟೊತ್ತಾಗಿ ಅಧ್ಯಕ್ಷ ಆಗ್ಬಿಟ್ಟಿದ್ದೆ. ಇವನ್ ಯಾಕೆ ಅಧ್ಯಕ್ಷ ಮಾಡಬೇಕು ಅಂತ ಹೇಳಿ ಒಬ್ಬ PO ನಾನು ನಿಂತ್ಕೊಂಡು ಲೋಕಲ್ ಅವ್ರ ಜೊತೆಯಲ್ಲಿ, ಲೋಕಲ್ ಟೀಚರ್ಸ್, ಅವಾಗ ಟೀಚರ್ಸು ನಾನ್ ಟೀಚರ್ಸ್ ಎಲ್ಲ ಒಟ್ಟಿಗೆ ಇತ್ತು. 3 ವರ್ಷಕ್ಕೊಂದಾಗಿ ಇತ್ತು. ನೀವೆಲ್ಲ ಇಂಗ್ಲೀಷ್ ಗೊತ್ತಿರುತ್ತೆ. 3 ವರ್ಷಕ್ಕೊಂದಾಗಿ ಎಲೆಕ್ಷನ್
ಹಾಗೂ ಮುರಳಿ ಮೋಹನ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ತಾಲೂಕಿನ ಗೌರವಾಧ್ಯಕ್ಷರು, ವೈದ್ಯಾಧಿಕಾರಿಗಳು ಇವೆಲ್ಲರಿಗಿಂತ ಮುಂಚೆ ನನ್ನ ತಮ್ಮ, ನನ್ನ ಚಿಕ್ಕಮ್ಮನ ಮಗ ಶ್ರೀಯುತ ಡಾಕ್ಟರ್ ಶ್ರೀನಿವಾಸ್ ಅವರೇ ಹಾಗೂ ನನ್ನ ಒಲುಮೆಯ ನೌಕರ ಬಾಂಧವರೇ, ಸುಮಾರು 1,200 ಜನ ಸರ್ಕಾರಿ ನೌಕರರಿಗೆ ವಿಶ್ವನಾಥಪುರ ತಾಲೂಕು. ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಸಂಘಟನೆ ಕಾರ್ಯಕ್ರಮ. ಇಲ್ಲಿ 10% ಹಾಜರಾತಿ ಇಲ್ಲ. ನಮ್ಮಲ್ಲಿ ಎಲ್ಲಿ ನೂರಾರು ಜನರು ನಮ್ಮನ್ನು ಕೊಂಡಾಡ್ತಾರೆ, ಇಂಥವ್ರು ಚೆನ್ನಾಗಿ ಮಾಡಿದ್ರಪ್ಪ ಕೆಲಸ ಅಂತ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಉತ್ತಮವಾದ ಕೆಲಸ ಮಾಡೋಣ. ಕುವೆಂಪು ಅವರ ಅನಿಕೇತನ ಹಾಡನ್ನ ನಿಮ್ಮ ಮುಂದೆ ಹಾಡನ್ನ ಹೇಳ್ತಾರೆ. ಈ ಹಾಡು ನೌಕರ ಸಂಘದ ಧೀಮಂತ ನಾಯಕರಾಗಿರ್ತಕ್ಕಂಥ ಮಾನ್ಯ ದಿವಂಗತ ಸೊಣ್ಣಪ್ಪ ರೆಡ್ಡಿ ಅವರ ಒಂದು ಅವ್ರು ನೆನೆಸ್ಕೊಳ್ತಾ ಈ ಹಾಡನ್ನು ಹಾಡ್ತಾ ಇದ್ದಾರೆ. ಓ ನನ್ನ ರಾಜ್ಯ ಪರಿಷತ್ ಸದಸ್ಯರಾಗಿ, ಸ್ಟೇಟ್ ಕೌನ್ಸಿಲ್ ಆಗಿ ಕೆಲಸ ಮಾಡಿರ್ತಕ್ಕಂಥವರು. ಇವತ್ತು ಷಡಾಕ್ಷರಿ ಅವರ ಒಂದು ಕಮಿಟಿ ಏನು 967 ಜನ ನಾವು ಎಕ್ಸಿಕ್ಯೂಟಿವ್ ಕಮಿಟಿ ಇದ್ದೀವಿ. ಅದರಲ್ಲಿ ಮೊದಲನೇ ಹೆಸರು ಯಾವುದು ಅಂತಂದ್ರೆ CR ನಾಗಕೃಷ್ಣ ಮೊದಲನೇ ಹೆಸರು. ಸಂಘಟನೆ ಅಂತಕ್ಕಂಥದ್ದು ಬಹಳ ದೊಡ್ಡದು ಅಂತ ಆಗ್ಲಿಂದ ಮಾತಾಡಿದ ಎಲ್ಲ ಮಹಿಳೆಯರು ಕೂಡ ತಿಳ್ಕೊಂಡಿದ್ದೀವಿ. ನೋಡಿ, 8 ಚುನಾವಣೆಗಳನ್ನು ಎದುರಿಸಿರ್ತಕ್ಕಂಥವರು ನಮ್ಮ CR ನಾಗಕೃಷ್ಣ ಸರ್. 8 ಚುನಾವಣೆಗಳನ್ನು ಎದುರಿಸಿ ಜೈಬೇರಿ ಆಗಿರ್ತಕ್ಕಂಥವ್ರು. ಇವತ್ತು ಅವರ ವ್ಯಾಪ್ತಿ ಎಷ್ಟು ಅಂತಂದ್ರೆ, ಬೆಂಗಳೂರಿನಲ್ಲಿ ನಮ್ಮ ಕಮಿಷನರ್ ಆಫೀಸು, 9 PU ಆಫೀಸುಗಳು, 2 DDP ಆಫೀಸುಗಳು, 1 TDF, ಇನ್ನೊಂದು CTI, RMSA, SSA, ಇಷ್ಟು ವ್ಯಾಪ್ತಿಯ ಒಂದು ದೊಡ್ಡ ಹೈಸ್ಕೂಲ್ಸ್, 179 ಹೈಸ್ಕೂಲ್ಸ್ ಅಲ್ಲಿ ಇವರು ಕ್ಲಸ್ಟರ್ ಡಿಪಾರ್ಟ್ಮೆಂಟ್. ಅಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ 378 ಓಟ್ಗಳು ಲೀಡರ್ ಗೆದ್ದಿರ್ತಕ್ಕಂಥವ್ರು ಯಾರು ಅಂತಂದ್ರೆ CR ನಾಗಕೃಷ್ಣ. ಸರಿ, ನಮ್ಮಂತ ಶ್ರಮಿಕರು ನಮ್ಮ ಷಡಾಕ್ಷರಿ ಅವರಿಗೆ ತುಂಬಾ ಹತ್ತಿರದಲ್ಲಿ 15 ದಿನಗಳ ಕಾಲ ನಿರಂತರವಾಗಿ ಇಡೀ ಕರ್ನಾಟಕದ 33 ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಅವರ ಜೊತೆಯಲ್ಲಿ ತುಂಬಾ ಆತ್ಮೀಯರಾಗಿರ್ತಕ್ಕಂಥವರು ಷಡಾಕ್ಷರಿ ನಮ್ಮ ನಾಗಕೃಷ್ಣ ಸರ್ ಅವರು. ನಾನು ಕೂಡ ರಾತ್ರಿ ಷಡಾಕ್ಷರಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದೆ. ಈ ಒಂದು ಕಾರ್ಯಕ್ರಮ ಕರೆದು ಅವರು ಇವತ್ತು ಅನಿವಾರ್ಯವಾಗಿ ಬಹಳ ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ನಾನು ಇವತ್ತು ಬರೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ನಾನು ಬರ್ತೀನಿ ಅಂತಕ್ಕಂಥ ಒಂದು ಇದರ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮ ನಾಗಕೃಷ್ಣ ಅವರು ಮತ್ತು ನಮ್ಮ ಅಜಯ್ ಸರ್ ಅವರ ಜಿಲ್ಲಾ ಸಮಿತಿಯ ಒಂದು ನೇತೃತ್ವದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಶ್ರೀನಿವಾಸಪುರದಲ್ಲಿ ಮಾಡೋದ್ರ ಮುಖಾಂತರ ಅವರನ್ನು ಶ್ರೀನಿವಾಸಪುರಕ್ಕೆ ಕರೆಸೋಣ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಹಿರಿಯ ಸಂಘಟಿತರಾಗಿರ್ತಕ್ಕಂಥ ನಾಗಭೂಷಣ ಸರ್ ಅವರಿಗೆ ನಮ್ಮ ತಾಲೂಕಿನ ಮತ್ತು ಜಿಲ್ಲಾ ಪರವಾಗಿ ಅವರಿಗೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಅಭಿನಂದನೆ ಸಾಧ್ಯ ಆಗುತ್ತದೆ. ಈ ನೌಕರ ಸಂಘದ ಆಯ್ಕೆ ಆಗಿರ್ತಕ್ಕಂಥ ಜಿಲ್ಲೆ ಮತ್ತು ತಾಲೂಕು ಎಲ್ಲ ನಿರ್ದೇಶಕರಿಗೂ, ಅಧ್ಯಕ್ಷರಿಗೂ, ಕನ್ಯಾಸಿಗಳಿಗೂ, ರಾಜ್ಯ ಪರಿಷತ್ ಸದಸ್ಯರಿಗೂ ಹಾಗೂ ನಮ್ಮ ಎಲ್ಲ ನಿರ್ದೇಶಕರಿಗೆ ನಮ್ಮ ಶಿಕ್ಷಕರ ಸಂಘದಿಂದ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ, ನಾವು ನೌಕರ ಸಂಘದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಕಾರ್ಯಗಳು ಮಾಡಬೇಕಾದ್ರೆ ನಮ್ಮ ಸಂಘದ ವತಿಯಿಂದ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಇರ್ತೀವಿ ಅಂತ ಈ ಸಮಯದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಸಹ ಧನ್ಯವಾದ. 32 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದೀವಿ. 32 ಜನ ನಿರ್ದೇಶಕರು ಈ ಸದ್ಯಕ್ಕೆ ಇರ್ತಕ್ಕಂಥ 4
ಮುಂದೆ ಇರ್ತಕ್ಕಂಥ ಕೋರಿಕೆಗಳು ಮತ್ತು ನಮ್ಮ ಕೊರತೆಗಳಿರ್ತಕ್ಕಂಥ ಆ 32 ಜನರಲ್ಲಿ ಯಾವುದೇ ಕಿಬ್ಬರು ಸಿಗುವುದಿಲ್ಲ. ಅದಕ್ಕೋಸ್ಕರ ಇಡೀ ನಮ್ಮ ಶ್ರೀನಿವಾಸ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನೌಕರ ಬಾಂಧವರು ಸೇರಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿದಾಗ NPS OPS ಆಗುವುದಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಒಂದು ಕೆಲಸ. ಮತ್ತೆ ಜ್ಯೋತಿ ಸಂಜೀವಿನಿ ಆರೋಗ್ಯ ಸಂಜೀವಿನಿ ಅಂತಕ್ಕಂಥದ್ದು ಸುಮಾರು 5-6 ವರ್ಷಗಳಿಂದ ನಾಳೆ ಆಗುತ್ತೆ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಮುಂದಿನ ದಿನಗಳಲ್ಲಿ ನಮ್ಮ 2ನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ನೌಕರ ಪದಾಧಿಕಾರಿಗಳಾಗಿರ್ತಕ್ಕಂಥ ಅವರೇ ಹಾಗೂ ನಮ್ಮ ಕ್ಷೇತ್ರದ BO ಆಗಿರ್ತಕ್ಕಂಥ ಅವರೇ ಹಾಗೂ ಕೋಲಾರ ಜಿಲ್ಲೆಯ ನೌಕರ ಅಧ್ಯಕ್ಷರಾದ ಜಯಕುಮಾರ್ ಅವರೇ ಹಾಗೂ ಶ್ರೀನಿವಾಸ ಅವರೇ ಹಾಗೂ ನಮ್ಮ ನೌಕರ ಸಂಘದ ಕಾರ್ಯದರ್ಶಿಯಾದ ಅಲಾಜಿಯವರೇ ಹಾಗೂ ವೈದ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಸೇವನವರೇ ಹಾಗೂ ವರ್ಗೀಸ್ ಅವರೇ ಹಾಗೂ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಜಾತವರೇ ಹಾಗೂ ನಮ್ಮ ನೌಕರ ಸಂಘದ ಖಜಾಂಚಿಯವರೇ ಹಾಗೂ ಮುಂದೆ ಇರ್ತಕ್ಕಂಥ ಎಲ್ಲ ಸಂಘಗಳ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮದವರೇ ಹಾಗೂ